ಲಾಸ್ಟ್ ಟೈಮ್ ಕೇರಳಗೆ ಹೋದಾಗ ಈ ಉಪ್ಪಿಲಿಟ್ಟದನ್ನ ಟ್ರೈ ಮಾಡಿದ್ವಿ. ಎಷ್ಟು ಸಕ್ಕತ್ತಾಗಿತ್ತು ಅಂತಂದ್ರೆ, ಇನ್ನೂ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ. ಅಷ್ಟು ಸೂಪರ್ ಆಗಿರುತ್ತೆ. ನಾವು ಟ್ರೈ ಮಾಡಿದ್ದು ಪೈನಾಪಲ್, ಮ್ಯಾಂಗೋ, ಕ್ಯಾರೆಟ್ ಮತ್ತೆ ಸೌತೆಕಾಯಿ. ಇನ್ನು ಬಹಳಷ್ಟು ತರಕಾರಿ ಹಣ್ಣುಗಳಲ್ಲಿ ಇದನ್ನ ಮಾಡಬಹುದು. ಇದನ್ನ ತುಂಬಾ ಸಿಂಪಲ್ ಆಗಿ ಮನೆಯಲ್ಲೇನೆ ಮಾಡ್ಕೋಬಹುದು. ನಾನಿವತ್ತು ತೋತಾಪುರಿ ಮಾವಿನಕಾಯಿ ಹಾಗೆ ಪೈನಾಪಲ್ ಅಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಅದನ್ನ ಈ ತರ ಕಟ್ ಮಾಡಿಕೊಂಡು 1 ಲೀಟರ್ ನೀರಿಗೆ ಸ್ವಲ್ಪ ಕಲ್ಲುಪ್ಪು ವಿನೆಗರ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಕಂಪ್ಲೀಟ್ ಆಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ನಂತರ ಒಂದು ಗ್ಲಾಸ್ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರುವಂತ ಪೈನಾಪಲ್, ಮಾವಿನಕಾಯಿ, ಅದ್ರ ಜೊತೆ ಸ್ವಲ್ಪ ಶುಂಠಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತ ಹಸಿಮೆಣಸಿನಕಾಯಿ, ಒಂದು 4ರಿಂದ 5 ಹಸಿಮೆಣಸಿನಕಾಯಿನ ಈ ತರ ಸ್ಲಿಟ್ ಮಾಡಿ ಸೇರಿಸಿ ಆರಿಸಿರುವಂತ ನೀರನ್ನ ಇದ್ರೊಳಗಡೆ ಸೇರಿಸ್ಕೊಂಡು ಲಿಡ್ಡಿನ ಕ್ಲೋಸ್ ಮಾಡಿ 2 ಡೇಸ್ ಇದನ್ನ ಹಾಗೇನೆ ಬಿಡಬೇಕು. ಒಂದೆರಡು ದಿನ ಆದ್ಮೇಲೆ ಈ ತರ ಸೆಟ್ ಆಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ನೆನ್ಸ್ಕೊಂಡ್ರೆ ಇನ್ನೂ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಇದನ್ನ ನೀವು ಬೇರೆ ಬೇರೆ ತರಕಾರಿ ಹಣ್ಣುಗಳಲ್ಲೂ ಸಹ ಮಾಡ್ಕೋಬಹುದು. ಡೆಫಿನೆಟ್ಲಿ ನಿಮಗೂ ಕೂಡ ಇಷ್ಟ ಆಗುತ್ತೆ. ಟ್ರೈ ಮಾಡಿ.